ಕೊನೆಗೂ ಎರಡನೇ ಮದುವೆಗೆ ಸಜ್ಜಾದ ಮೇಘನಾ ರಾಜ್, ಸಿಟ್ಟಾದ ಧ್ರುವ ಸರ್ಜಾ. ಅಷ್ಟಕ್ಕೂ ಹುಡುಗ ಯಾರು, ಏನು ಕೆಲಸ ಮಾಡ್ತಾನೆ, ಇವನು ಕನ್ನಡ ನಟನಂತೆ. ಹೌದು, ಈಗ ಮೇಘನಾ ರಾಜ್ರವ್ರನ್ನ ಮದುವೆ ಆಗುತ್ತಿರೋ ಹುಡುಗ ಒಂದು ಕನ್ನಡ ನಟನಂತೆ. ಸೊ ಹಾಗಿದ್ರೆ ಆ ಹುಡುಗ ಯಾರು, ಅವನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ. ಧ್ರುವ ಸರ್ಜಾ ಅವರು ಅಷ್ಟಕ್ಕೂ ಯಾಕೆ ಒಂದು ಜಗಳವನ್ನು ಮಾಡಿದ್ರು ಮೇಘನಾ ರಾಜ್ರವರ ಜೊತೆ, ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಟಿ ಮೇಘನಾ ರಾಜ್. ಮೊಟ್ಟ ಮೊದಲನೇದಾಗಿ ಹೇಳಬೇಕಂದ್ರೆ ನಟಿ ಮೇಘನಾ ರಾಜ್ರವರು ಒಂದು ಚಿರಂಜೀವಿ ಸರ್ಜಾ ಅವರನ್ನು ಒಂದು ಪ್ರೀತಿಸಿ ಮದುವೆ ಆಗಿದ್ದರು. ಈ ಕೆಲವು ವರ್ಷಗಳ ಹಿಂದೆ ಇವರನ್ನು ಪ್ರೀತಿಸಿ ಮದುವೆ ಆಗಿದ್ದರು. ಸೊ ಮೊಟ್ಟ ಮೊದಲನೇದಾಗಿ ಇಬ್ಬರು ಚೆನ್ನಾಗಿ ಸಂಸಾರವನ್ನು ಜೀವನವನ್ನು ಕೂಡ ನಡೆಸ್ತಾ ಬಂದರು. ಅದಾದ ನಂತರ ಏನಾಯ್ತಪ್ಪ ಅಂತಂದರೆ ಚಿರಂಜೀವಿ ಸರ್ಜಾ ಅವರು ಅವರನ್ನು ಬಿಟ್ಟು ಅಗಲ್ತಾರೆ. ಸೊ ಅದಾದ ಕೆಲವು ವರ್ಷಗಳವರೆಗೂ, ಅಂದರೆ ಕೆಲವು 6 ತಿಂಗಳಿಂದ 1 ವರ್ಷಗಳವರೆಗೂ ಕೂಡ ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ, ಚಿರಂಜೀವಿ ಸರ್ಜಾನೇ ನನಗೆ ಎಲ್ಲ, ಸೊ ಅವರು ನನ್ನನ್ನು ಬಿಟ್ಟು ಅಗಲಿದ್ರು ಕೂಡ ಅವರ ನೆನಪಿನಲ್ಲೇ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನು ಮೇಘನಾ ರಾಜ್ರವರು ಮಾಧ್ಯಮದ ಮುಂದಾಗಲಿ ಸೋಷಿಯಲ್ ಮೀಡಿಯಾಗಳಲ್ಲಾಗಲಿ ಹಲವಾರು ಬಾರಿ ಹೇಳಿಕೊಂಡಿದ್ರು. ಅವರ ತಂದೆ ತಾಯಿಯವರು ಎಷ್ಟೇ ಅವರಿಗೆ ಫೋರ್ಸ್ ಮಾಡಿದ್ರು ಕೂಡ ಎರಡನೇ ಮದುವೆ ಆಗುವಂಥ, ಸೊ ಆವಾಗ ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ, ನನಗೆ ಫೋರ್ಸ್ ಮಾಡಬೇಡಿ ಅಂತಕ್ಕಂಥ ಮಾತನ್ನು ಇಲ್ಲಿ ನಟಿ ಮೇಘನಾ ರಾಜ್ರವರು ತಮ್ಮ ಎರಡನೇ ಮದುವೆ ಬಗ್ಗೆ ಆವಾಗ ತಮ್ಮ ಮಾಹಿತಿಯನ್ನು ಬಿಚ್ಚಿಟ್ಟಿದ್ರು. ಸೊ ಇದೀಗ ಅದೇ ಮೇಘನಾ ರಾಜ್ರವರು ಶಾಕಿಂಗ್ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಸೊ ಅಷ್ಟಕ್ಕೂ ಏನಾಯ್ತಪ್ಪ ಅಂತಂದರೆ ಎರಡನೇ ಮದುವೆಯನ್ನು ನಾನು ಆಗ್ತೀನಿ, ಸೊ ಎರಡನೇ ಪ್ರೀತಿಯನ್ನು ಹುಡುಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ನಟಿ ಮೇಘನಾ ರಾಜ್ರವರು ಹೇಳಿದ್ದಾರೆ. ಸೊ ಯಾವಾಗ ಮದುವೆ ಆಗ್ತಾರೆ ಏನು ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ಕೇಳಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಬನ್ನಿ. ಸೊ ಅಷ್ಟಕ್ಕೂ ಗಂಡು ಯಾರು ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ತೀನಿ. ಸೊ ಮೊಟ್ಟ ಮೊದಲನೇದಾಗಿ ಏನಾಯ್ತಪ್ಪ ಅಂತಂದರೆ ನಟಿ ಮೇಘನಾ ರಾಜ್ರವರು ಈ ಕೆಲವು ದಿನಗಳ ಹಿಂದೆ ಪಾಡ್ಕಾಸ್ಟ್ನಲ್ಲಿ ಹೇಳಿದರು, ಸೊ ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ನಾನು ಕೂಡ ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆ ಆಗೋದು ತಪ್ಪು ಅಂದ್ಕೊಂಡಿದ್ದೆ. ಸೊ ಆಮೇಲೆ ಯೋಚನೆ ಮಾಡಿದೆ, ನಮ್ಮ ತಂದೆ ತಾಯಿಯವರು ನನಗೆ ಫೋರ್ಸ್ ಮಾಡ್ತಿದ್ರು ಮೊದಲನೇದಾಗಿ. ಸೊ ಅವರ ಮಾತನ್ನು ಕೂತು ಯೋಚನೆ ಮಾಡಿದಾಗ ನನಗೆ ಅರ್ಥ ಆಯಿತು, ಸೊ ಯಾವುದೇ ಎರಡನೇ ಮದುವೆ ಆಗೋದ್ರಲ್ಲಿ ತಪ್ಪಿಲ್ಲ. ಯಾಕಪ್ಪ ಅಂತಂದರೆ ನನಗೆ ಸಂಪೂರ್ಣವಾಗಿ ನಿಭಾಯಿಸೋಕ್ಕೆ ಆಗ್ತಿಲ್ಲ. ಈ ಕಡೆ ನನ್ನ ಮಗ ರಾಯನನ್ನು ಕೂಡ ನೋಡ್ಕೋಬೇಕು, ಈ ಕಡೆ ಕೆಲಸವನ್ನು ಕೂಡ ನೋಡ್ಕೋಬೇಕು, ಈ ಕಡೆ ಮನೆ ಕೆಲಸವನ್ನು ನೋಡ್ಕೋಬೇಕು, ಎಲ್ಲವೂ ನನಗೆ ಒಬ್ಬಳೇ ನಿಭಾಯಿಸೋಕೆ ಆಗ್ತಿಲ್ಲ. ಸೊ ಕಷ್ಟ ಅನಿಸ್ತಿದೆ. ಮೊಟ್ಟ ಮೊದಲನೇದಾಗಿ ಚಿರಂಜೀವಿ ಸರ್ಜಾ ಅವರಿದ್ದಾಗ ಸೊ ಹೇಗೋ ನಿಭಾಯಿಸ್ತಿದ್ವಿ, ಇಬ್ಬರು ಒಂದೊಂದು ಕೆಲಸವನ್ನು ನಿಭಾಯಿಸ್ತಿದ್ವಿ. ಈಗ ಅವರು ಅಗಲಿದ್ದು ಹೋದ್ಮೇಲೆ 6 ತಿಂಗಳವರೆಗೂ ಕೂಡ ನಾನು ಚೆನ್ನಾಗಿ ನಿಭಾಯಿಸಿದೆ. ಸೊ ಈಗ ನಿಭಾಯಿಸೋಕ್ಕೆ ಆಗ್ತಿಲ್ಲ, ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ, ನನಗೆ ಒಬ್ಬಳಿಗೆ ಭಾರ ಆಗ್ತಿದೆ, ಎಲ್ಲ ಕೆಲಸ ಅಂತಕ್ಕಂಥ ಮಾತನ್ನು ಇಲ್ಲಿ ನಟಿ ಮೇಘನಾ ರಾಜ್ರವರು ಮಾಧ್ಯಮಗಳ ಮುಂದಾಗಲಿ ಪಾಡ್ಕಾಸ್ಟ್ನಲ್ಲಿ ಆಗಲಿ ಹೇಳಿದರು. ಅದಾದ ನಂತರ ಏನಾಗಿತ್ತಪ್ಪ ಅಂತಂದರೆ ನಾನು ಎರಡನೇ ಮದುವೆ ಆಗೋದ್ರಲ್ಲಿ ತಪ್ಪಿಲ್ಲ, ಎರಡನೇ ಪ್ರೀತಿಯನ್ನು ಹುಡುಕೋದ್ರಲ್ಲಿ ತಪ್ಪಿಲ್ಲ, ಸೊ ನಾನೇನು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿ ಎರಡನೇ ಮದುವೆಯನ್ನು ಆಗ್ತಿಲ್ಲ, ಸೊ ಅವರು ಈಗ ನಮ್ಮ ಹತ್ರ ಇಲ್ಲ, ನಮ್ಮನ್ನು ಬಿಟ್ಟು ಅಗಲಿದ್ದಾರೆ, ಸೊ ಆದ್ದರಿಂದ ನಾನು ಎರಡನೇ ಮದುವೆಯನ್ನು ಆಗ್ತಿದ್ದೀನಿ, ಸೊ ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂತಕ್ಕಂಥ ಮಾತನ್ನ ಇಲ್ಲಿ ನಟಿ ಮೇಘನಾ ರಾಜ್ರವರು ಹೇಳಿದ್ದಾರೆ. ಸೊ ಗಂಡನ್ನು ಕೂಡ ಹುಡುಕಿದ್ದಾರಂತೆ ಅವರ ತಂದೆ ತಾಯಿಯವರು. ಆ ಗಂಡು ಯಾರು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಸುದ್ದಿಯನ್ನು ನಟಿ ಮೇಘನಾ ರಾಜ್ರವರು ಬಿಟ್ಟಿದ್ದಾರೆ. ಸೊ ಆ ಹೊರಬಿಚ್ಚಿದ್ದಾರೆ. ಸೊ ಯಾಕಪ್ಪ ಅಂತಂದರೆ ನಟಿ ಮೇಘನಾ ರಾಜ್ರವರು ನಾನು ಎರಡನೇ ಮದುವೆಯನ್ನು ಆಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಸೊ ಅವ್ರ ತಂದೆ ತಾಯಿಯವರು ಗಂಡನ ನೋಡಿದ್ದಾರಂತೆ. ಸೊ ಅವರ ರಿಲೇಷನಲ್ಲಿ ಗಂಡನ ನೋಡಿದ್ದಾರಂತೆ. ಸೊ ಈ ಮಾಹಿತಿ ತಿಳಿದು ಬರ್ತಾ ಇದೆ. ಸೊ ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅಂತಕ್ಕಂಥದ್ದು ಗೊತ್ತಿಲ್ಲ. ಆದರೆ ಸ್ವತಃ ನಟಿ ಮೇಘನಾ ರಾಜ್ರವರು ಹೇಳ್ಕೊಂಡಿದ್ದಾರೆ, ನಾನು ಎರಡನೇ ಮದುವೆಯನ್ನು ಸದ್ಯದಲ್ಲಿ ಆದಷ್ಟು ಬೇಗ ಆಗ್ತೀನಿ ಅಂತಕ್ಕಂಥದ್ದನ್ನು. ಸೊ ಇನ್ನು ಇಲ್ಲಿ ನೋಡಬೇಕಪ್ಪ ಅಂತಂದರೆ ಚಿರಂಜೀವಿ ಸರ್ಜಾ ಅವರ ಅಭಿಮಾನಿಗಳು ಕಮೆಂಟನ್ನು ಹಾಕ್ತಾ ಇದ್ದಾರೆ, ಅದಕ್ಕೆ ನೀವು ಈ ರೀತಿ ಮಾಡೋದು ತಪ್ಪು, ಈ ರೀತಿ ಮಾಡಿರೋದು ತಪ್ಪು. ಯಾಕಪ್ಪ ಅಂತಂದರೆ ಅವರ ನೆನಪಿನಲ್ಲೇ ನೀವು ಇರಬೇಕು. ಯಾಕಪ್ಪ ಅಂತಂದರೆ ಈಗ ವಿಜಯ ರಾಘವೇಂದ್ರ ಅವ್ರನ್ನ ನೋಡ್ಬೋದು ನಾವು, ಅವರು ಎಷ್ಟು ಚೆನ್ನಾಗಿದ್ದಾರೆ. ಅವರ ಹೆಂಡತಿ ಮರಣವನ್ನು ಹೊಂದಿದ್ರು ಕೂಡ ಸ್ಪಂದನ ಅವರು ಸೊ ಅವರ ನೆನಪಿನಲ್ಲೇ ಇದ್ದಾರೆ. ಸೊ ಅವರೇ ನನ್ನ ಜೀವ, ಅವರೇ ನನ್ನ ಜೀವನ ಅಂತ ಬದುಕ್ತಿದ್ದಾರೆ. ಸೊ ನೀವು ಅದೇ ರೀತಿ ಬದುಕಬೇಕು, ಅದೇ ರೀತಿ ಇರಬೇಕು. ಸೊ ಇನ್ನೊಂದು ಮದುವೆ ಆಗೋದು ತಪ್ಪಾಗುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಚಿರಂಜೀವಿ ಸರ್ಜಾ ಅವರ ಅಭಿಮಾನಿಗಳು ಆ ನಟಿ ಮೇಘನಾ ರಾಜ್ರವರಿಗೆ ಕಮೆಂಟನ್ನು ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಅನಿಸುತ್ತೆ, ನಟಿ ಮೇಘನಾ ರಾಜ್ರವರು ಎರಡನೇ ಮದುವೆ ಆಗೋದು ತಪ್ಪಾ ಅಥವಾ ಸರಿನಾ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ.